ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಭಾನುವಾರದ ರಾತ್ರಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಉಪಕರಣ ಪೌರ್ಣಮಿ ಮತ್ತು ರಕ್ಷಾಬಂಧನ ಇರೋದ್ರಿಂದ ನಮ್ಮ ಮನೇಲಿ ಶನಿವಾರನ ಹಾಕೋತಾರೆ. ಅದಕ್ಕೋಸ್ಕರ ರಾತ್ರಿನೇ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಒಲೆ ಎಲ್ಲ ಹೊರಿಸಿ ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ರಾತ್ರಿನೇ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಅಳ್ತಾ ಇದ್ಲು. ಅವಳನ್ನ ಕೂಡ ಮಲಗಿಸ್ಬಿಟ್ಟು ಮತ್ತೆ ಬಂದು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ. ಆಮೇಲೆ ರಂಗೋಲಿನ ಬಿಟ್ಟೆ. ಆ್ಯಕ್ಚುಲಿ ಒಲೆ ಮೇಲೆ ಎಲ್ಲನೂ ಈ ರಂಗೋಲಿ ಪುಡಿಯಿಂದ ಬಿಡೋ ಬದಲು ಈ ಅಕ್ಕಿ ಹಿಟ್ಟಿಂದ ಮಾಡಿರ್ತೀವಿ ರಂಗೋಲಿ, ಅಂದ್ರೆ ಸುದ್ದೆ ಥರ ಮಾಡ್ಕೊಂಡಿರ್ತೀವಿ. ಅದರಿಂದ ಬಿಡೋದ್ರಿಂದ ಸ್ವಲ್ಪ ಲಾಂಗ್ ಸ್ಟೇನೂ ಇರುತ್ತೆ, ಗಜಿಬಿಜಿನೂ ಆಗೋಲ್ಲ. ಬೇಡ ಅಂದರೆ ನೀಟಾಗಿ ಒರೆಸ್ಕೋಬೋದು. ಈ ರಂಗೋಲಿ ಪುಡಿ ಅಂದರೆ ಈ ಪಾತ್ರೆ ಗೀತ್ರೆಗೆಲ್ಲ ಅಂಟ್ಕೋತಾ ಇರುತ್ತೆ. ಅದಕ್ಕೋಸ್ಕರ ಇದರಿಂದ ಬಿಡೋದ್ರಿಂದ ಲಕ್ಷ್ಮಿ ಕೂಡ ಒಲಿತಾಳೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ರಂಗೋಲಿ ಹಾಕಿ ಮುಗಿಸ್ತಾ ಇದ್ದೀನಿ. ಆದರೆ ನನಗೆ ಈ ರಂಗೋಲಿದ್ರಲ್ಲಿ ಅಂದರೆ ಸುದ್ದೆಯಲ್ಲಿ ಹಾಕೋದ್ರಂದರೆ ತುಂಬಾ ಇಷ್ಟ ರಂಗೋಲಿ ಪುಡಿಗಿಂತ. ಯಾಕಂದರೆ ಏನೋ ಒಂಥರ ಕ್ಯೂಟಾಗಿರುತ್ತೆ. ಸ್ವಲ್ಪ ಲೇಟ್ ಟೈಮ್ ತೊಗೊಂಡ್ರು ಅದು ಬ್ರೈಟ್ ಆಗೋಕ್ಕೆ. ಬ್ರೈಟ್ ಆದಮೇಲೆ ಅಂತೂ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ನನ್ನ ಮನೆ ಬಾಗಿಲಲ್ಲೆಲ್ಲ ಈಗ ಅದರಲ್ಲೇ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಂಗೆ ಅಷ್ಟು ಗೊತ್ತಿಲ್ಲ ಅದನ್ನು ಯಾವ ರೀತಿ ಎಳಿಬೇಕು ಅಂತ. ಒಂದು ಬರ್ಡ್ಸ್ ತೊಗೊಂಡು ಅದರಲ್ಲಿರೋ ಕಾಟನ್ನೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಒಂದು ಕಾಟನ್ದು ಬಟ್ಟೆ ಬರುತ್ತಲ್ವ, ಅದನ್ನು ಕಟ್ಟಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಫಸ್ಟೆಲ್ಲ ಏನು ಮಾಡ್ತಿದ್ದೆ ಅಂದರೆ ಕಾಟನ್ದು ಅದೇ ಬರ್ಡ್ಸ್ನೇ ಹಾಕ್ತಾಯಿದ್ದೆ, ಅದರದೆಲ್ಲ ಕಿತ್ಕೊಂಡು ಬಂದುಬಿಡ್ತಾಯಿತ್ತು. ಅದಕ್ಕೋಸ್ಕರ ಈಗ ಅದಕ್ಕೆ ಕಾಟನ್ ಬಟ್ಟೆನ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಲೆ ಎಲ್ಲ ಒರೆಸಿ ಅದಕ್ಕೆಲ್ಲ ಪೂಜೆಗೆ ರೆಡಿ ಮಾಡಿಬಿಟ್ಟು ದೇವ್ರ ಮನೆ ಬಾಗಿಲು ಕೂಡ ರೆಡಿ ಮಾಡ್ಕೊಬಿಡೋಣ ಅಂತ ಬಂದೆ. ದೇವ್ರ ಸಾಮಾನೆಲ್ಲ ಇವತ್ತೇ ತೊಳೆದಿದ್ದೀನಿ. ಭಾನುವಾರನೇ, ಸೋಮವಾರ ಎದ್ದು ತೊಳೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ಹಸ್ಬೆಂಡು ಶನಿವಾರ ಹಾಕೋದ್ರಿಂದ ಅವ್ರು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಎಲ್ಲ ರೆಡಿ ಇರಬೇಕು ಅಂತ ಹೇಳಿದರು. ಅವರು ಶಾಪ್ಗೂ ಕೂಡ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ಇವತ್ತೇ ಮಾಡ್ಕೊಬಿಟ್ಟೆ ಎಲ್ಲನೂ. ದೇವ್ರ ಸಾಮಾನು ತೊಳೆಯೋದು ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲನೂ ಮಾಡ್ಕೊಬಿಟ್ಟೆ. ರಂಗೋಲಿ ಕೂಡ ನನಗೆ ಯಾಕೋ ಗೊತ್ತಿಲ್ಲ, ರಂಗೋಲಿ ಬಗ್ಗೆ ತುಂಬಾ ಮಾತಾಡಬೇಕು ಅನಿಸ್ತಾ ಇತ್ತು. ತುಂಬಾ ಇಷ್ಟಪಟ್ಟು ಈ ರಂಗೋಲಿನೆಲ್ಲ ಹಾಕ್ತೀನಿ. ಅಂದರೆ ಜಾಸ್ತಿ ದೊಡ್ಡ ದೊಡ್ಡ ರಂಗೋಲಿ ಇಲ್ಲ, ಆದರೂ ಸೋಮವಾರ ಬೆಳಗ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ರಂಗೋಲಿನ ಫಿಕ್ಸ್ ಮಾಡ್ಕೊಂಡಿದ್ದೆ. ಅದು ತುಂಬಾ ದೊಡ್ಡದು, ಆದರೂ ಏನೋ ಒಂಥರ ಖುಷಿ. ದೊಡ್ಡದಾದರೂ ಆದರೆ ಮಳೆ ಬಂದರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ನಮ್ಮ ಮನೇಲಿ ಅದೇ ಬೈತಾ ಇರ್ತಾರೆ, ಮಳೆ ಬಂದರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ, ಹಾಕಬೇಡ, ಚಿಕ್ಕದಾಗಿ ಹಾಕು ಅಂತ. ಆದರೂ ಏನೋ ಒಂಥರ ಖುಷಿ, ಹಾಕಬೇಕು ಅನ್ನೋದು. ಹಾಗೆ ಹೊಸ್ಲ ಮೇಲೆ ಸ್ವಸ್ತಿಕ್ ಬರೆದ್ರೆ ತುಂಬಾ ಒಳ್ಳೆಯದಂತೆ. ಯಾವುದೇ ರೀತಿ ಅಡ್ಡ ಉದ್ದ ಆ ಥರ ಏನೇನೋ ರಂಗೋಲಿ ಎಲ್ಲ ಹಾಕಬಾರ್ದಂತೆ. ಹೊಸ್ಲ ಮೇಲೆ ಸ್ವಸ್ತಿಕ್ಕು ಎಳೆ ಬಿಡೋದು ತುಂಬಾ ಒಳ್ಳೆಯದಂತೆ. ಹಾಗೆ ಪೂಜೆಗೆ ಹೂವು ಬೇಕಿತ್ತು, ಹೂವು ಎಲ್ಲ ತೊಗೊಬಂದಿದ್ದೆ. ಅಜ್ಜಿಗೆ ಕಟ್ಟಕ್ಕೆ ಹೇಳಿದ್ದೆ, ಅಜ್ಜಿ ಮರ್ತೋಗ್ಬಿಟ್ಟಿದ್ದಾರೆ. ಅವಳನ್ನ ಪಾಪುನ ನೋಡಿಕೊಂಡು ಕಟ್ಟೋದೆಲ್ಲ ತುಂಬಾ ಕಷ್ಟ. ನಾನು ಶಾಪಲ್ಲಿ ಬೇರೆ ಇರ್ತೀನಿ, ಅದಕ್ಕೋಸ್ಕರ ನಾನೇ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಆದಮೇಲೆ ಹೂವು ಕಟ್ಟಕ್ಕೆ ಕೂಡ ಕೂತ್ಕೊಂಡೆ. ಆದರೆ ಒಂದೊಂದು ಹೂವು ಕಟ್ಟಬೇಕಾದ್ರೂ ಗೊತ್ತಾಯಿತು ಎಷ್ಟು ಕಷ್ಟಪ್ಪ ಅಂತೇಳಿದ್ರೆ ಎಲ್ಲನೂ ಉದುರಿ ಹೋಗ್ತಿತ್ತು ಕಡ್ಡಿಯಿಂದ. ಕಟ್ಟಾಕಿ ತುಂಬಾ ಬೇಜಾರಾಗ್ತಾಯಿತ್ತು, ಯಪ್ಪ ಯಾಕೆ ಹಿಂಗಾಗ್ತಿದೆ ಅಂತ. ಆಮೇಲೆ ನನಗೆ ಈ ಮೇಕಪ್ ಕಲಿಬೇಕಿದ್ರೆ ಈ ರಿಸೆಪ್ಷನ್ಗೆಲ್ಲ ಒಂದು ಫ್ಲವರ್ನ ಮುಡಿಸ್ತೀವಿ ಬ್ರೈಡ್ಸ್ಗೆಲ್ಲ, ಅದನ್ನು ಯಾವ ರೀತಿ ನಾವು ಕಟ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ರು. ಒಂದು ಅರ್ಧ ಮೊಳನೂ ಇಲ್ಲ, ಅರ್ಧಕ್ಕಿಂತ ಕಡಿಮೆ ಆ ಮೊಳನ ಕಟ್ಟೋಷ್ಟರಲ್ಲೇ ನನಗೆ ಏನಿಲ್ಲಾದ್ರೂ ಒಂದು 3/4 ಅವರ್ ತೊಗೊಂತು. ಅದರಲ್ಲಿ ಎಲ್ಲ ಹೂವನೂ ಉದುರೋಗ್ತಾ ಬಂತು. ಅದಕ್ಕೆ ತುಂಬಾ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ಆ ಥರ ಸ್ಟಾರ್ಟ್ ಮಾಡಿದೆ. ಅದು ತುಂಬಾ ಈಸಿಯಾಗೂ ಕೂಡ ಇರುತ್ತೆ, ತುಂಬ ನೀಟಾಗಿ ಕೂಡ ಕಾಣಿಸುತ್ತೆ. ಮತ್ತು ಈ ತೋಟ ಇರಲೇಬೇಕು ಅಂತ ಏನಿಲ್ಲ, ತೋಟ ಇಟ್ಟರೂ ಹಾಗೆ ಮಾಡ್ಕೋಬೋದು ಅದನ್ನು. ಅದು ಒಂಥರ ಡಿಫ್ರೆಂಟಾಗಿರುತ್ತೆ. ತೋಟ ಇಲ್ಲ ಅಂದರೂ ಕೂಡ ಇವನ್ನ ಮಾಡ್ಕೋಬೋದು. ದಿಂಡು ಥರ ಇರುತ್ತೆ, ತಲೆಗೆ ಕೂಡ ಮುಟ್ಕೋಬೋದು, ದೇವ್ರ ಫೋಟೋಗೆ ಕೂಡ ಹಾಕ್ಬೋದು, ಕಳ್ಸಕ್ಕೆ ಕೂಡ ಹಾಕ್ಬೋದು. ತುಂಬ ರೀತಿಯಾಗಿ ಮಾಡ್ಕೋಬೋದು. ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ ವೆಯ್ಟ್ ಲಾಸ್ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಆ್ಯಕ್ಚುಲಿ ನಾನೇನು ವೆಯ್ಟ್ ಗೇನ್ ಜಾಸ್ತಿ ಏನೂ ಆಗಿಲ್ಲ. ನಾನು ಮದುವೆ ಆದಾಗ ಬಂದು 42 ಸಮಥಿಂಗ್ ಏನೋ ಇದೆ. ಅಂದರೆ ಮದುವೆ ಸೆಟ್ ಆದಾಗ 39 kgs ಇದೆ. ಆಮೇಲೆ ಮದುವೆ ಹತ್ರ ಬಂದಾಗ 42 ಏನೋ ಆಗಿದೆ. ಅದರಿಂದ ನನ್ನ ಮಗಳು ಅಂದರೆ ನಾನು ಪ್ರೆಗ್ನೆಂಟ್ ಆಗೋವರೆಗೂ 42 ಇಷ್ಟರಲ್ಲೇ ಇದ್ದೆ. ನಾನೇನು ವೆಯ್ಟ್ ಗೇನ್ ಜಾಸ್ತಿ ಆಗಲೇ ಇಲ್ಲ. ಆಮೇಲೆ ನಾನು ಪ್ರೆಗ್ನೆಂಟ್ ಆದಮೇಲೆ ಆಲ್ಮೋಸ್ಟ್ 10 kgs ಏನೋ ಜಾಸ್ತಿ ಇದೆ. 10-15 kg ಅದು ಹೆಲ್ತಿ ವೆಯ್ಟ್ ಗೇನ್ ಅಂತ ಹೇಳ್ತಾರೆ ಪ್ರೆಗ್ನೆನ್ಸಿಯಲ್ಲಿ.
ನಾನು ಅಷ್ಟೇ ಗೇನ್ ಆಗಿದೆ. ಆದಮೇಲೆ ಪಾಪು ಆದಮೇಲೆ ಆಟೋಮೆಟಿಕ್ಕಾಗಿ ನಾನು 9 to 10 kgs ಡಿಕ್ರೀಸ್ ಆಗಿಬಿಟ್ಟೆ. 49 ಸಮಥಿಂಗ್ ಏನೋ ಆಗಿಬಿಟ್ಟೆ. ಆಮೇಲೆ ಡಾಕ್ಟ್ರು ಹೇಳಿದ್ರು ಆಟೋಮೆಟಿಕ್ ಆಗ್ತೀರಾ, ಬ್ರೆಸ್ಟ್ ಫೀಡ್ ಮಾಡ್ತೀರಲ್ಲ ಆಟೋಮೆಟಿಕ್ ನೀವು ವೆಯ್ಟ್ ಲಾಸ್ ಆಗ್ತೀರಾ ಅಂತ ಹೇಳಿದ್ರು. ಅದರಲ್ಲೂ ಕೂಡ ನಾನು ವೆಯ್ಟ್ ಗೇನ್ ಆಗಿಬಿಡ್ತೀನಿ ಅಂತ ಭಯ ಪಟ್ಕೊಂಡು ಆಗಾಗ ಒಂದು ಸ್ವಲ್ಪ ಯೋಗ ಮಾಡೋದು, ಸ್ವಲ್ಪ ಎಕ್ಸಸೈಸ್ ಮಾಡೋದು, ಈ ಡಿಟಾಕ್ಸ್ ಡ್ರಿಂಕ್ಸ್ ತೊಗೊಳ್ಳೋದು ಮತ್ತು ಸ್ವಲ್ಪ ಈ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತಿದ್ದೆ. ಆಮೇಲೆ ಡಾಕ್ಟ್ರು ಬೈದರು, ಅದೆಲ್ಲ ಮಾಡಬಾರ್ದು, ಅಂದರೆ ಫುಡ್ಡಲ್ಲಿ ಕಂಟ್ರೋಲ್ ಎಲ್ಲ ಮಾಡಬಾರ್ದು, ಅದೆಲ್ಲ ಮಾಡಬಾರ್ದು, ನೀರು ಚೆನ್ನಾಗಿ ಕುಡಿಬೇಕು ಮತ್ತು ಯಾವುದೇ ರೀತಿ ಪಥ್ಯ ಇರಬಾರ್ದು ಅಂತ ಹೇಳಿಬಿಟ್ಟು ನನಗೆ ಕಳಿಸಿದ್ರು ಮನೆಗೆ ಬರಬೇಕಾದ್ರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಪಥ್ಯ ಏನೂ ಮಾಡ್ತಾ ಇರಲಿಲ್ಲ. ಎಲ್ಲನೂ ಊಟ ಚೆನ್ನಾಗಿ ಮಾಡ್ತಾಯಿದ್ದೆ, ನೀರು ಕುಡಿತಾಯಿದ್ದೆ. ಆಟೋಮೆಟಿಕ್ ನಂಗೆ ವೆಯ್ಟ್ ಲಾಸ್ ಆಯಿತು. ಅಂದರೆ ಪ್ರೋಟೀನ್ಸ್ ಏನೂ ಕಡಿಮೆ ಆಗಿದೆ, ವಿಟಮಿನ್ಸ್ ಕಡಿಮೆ ಆಗಿದೆ ಅಂತ ಏನೂ ಇಲ್ಲ. ಅಂದರೆ ವೆಯ್ಟ್ ಯಾವುದು ಎಕ್ಸೆಸ್ ಕೊಬ್ಬು ಏನಿದೆಯೋ ಅದು ಮಾತ್ರ ಡೆಸ್ಟ್ರಾಯ್ ಆಯಿತು ನನ್ನ ಬಾಡೀಲಿ. ಈಗ ಅಟ್ ಪ್ರೆಸೆಂಟ್ ಬಂದು ನಾನು 50 kg ಏನೋ ಇದ್ದೀನಿ. 50-51 ಇಷ್ಟರಲ್ಲೇ ಆಗ್ತಾಯಿರ್ತೀನಿ. ಅಲ್ಲಿಗೂ ಹೇಳ್ತಾಯಿರ್ತೀನಿ 45 ಬರಬೇಕು ಅಂತ. ಆದರೆ ಎಲ್ಲರೂ ಹೇಳೋದು ಸಾಕು, ಇಷ್ಟು ಹೆಲ್ದಿಯಾಗಿದೆಯಾ, ನೀಟಾಗಿ ಕಾಣಿಸ್ತೆ, ಚೆನ್ನಾಗಿ ಕಾಣಿಸ್ತೆ, ತುಂಬ ಸಣ್ಣ ಆಗಿಬಿಟ್ರೆ ತುಂಬ ಒಂಥರ ಕಾಣಿಸ್ತಾ ಇರ್ತೀಯ, ಬೇಡ ಅಂತ ಇರ್ತಾರೆ ನಮ್ಮ ಮನೇಲಂತೂ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಡಯಟ್ ಏನೂ ಇಲ್ಲ. ಆಗಾಗ ಡಿಟಾಕ್ಸ್ ಡ್ರಿಂಕ್ನ ತೊಗೋತೀನಿ. ಫುಡ್ಡಲ್ಲಿ ಕಂಟ್ರೋಲ್ ಅಂದರೆ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ರೆ 10-11 ಆಗೋಗುತ್ತೆ. ಮತ್ತು ಲಂಚ್ ಮಾಡೋದು, ನಾನು ಲಂಚೇ ಮಾಡಲ್ಲ. ಅಕಸ್ಮಾತ್ ನಾನೇನಾದರೂ 7 o'clock ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಫ್ಟರ್ನೂನು ಲಂಚು ಬೇಗನೆ ಮಾಡ್ಕೋತೀನಿ. ಹಾಗೆ ಹೂವು ಎಲ್ಲ ಕಟ್ಟಿದ್ಮೇಲೆ ನೋಡ್ತಾ ಇರೋದು ಇದು ಬಂದು ಬೆಳಗ್ಗಿನ ವ್ಲಾಗು. ಎಷ್ಟು ಚೆನ್ನಾಗಿ ಬಂದಿತ್ತು ರಂಗೋಲಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ನನಗಂತೂ. ಇಷ್ಟು ದೊಡ್ಡ ರಂಗೋಲಿ ಒಬ್ಬಳೇ ಫಸ್ಟ್ ಟೈಮ್ ಹಾಕಿರೋದು. ಆ ರಂಗೋಲಿನೆಲ್ಲ ಮುಗಿಸ್ಕೊಂಡು ನಿನ್ನೆಲ್ಲ ದೇವಸ್ಥಾನ ತೊಳೆದಿದ್ನಲ್ವ, ಆಗ ಅರ್ಶಿನ ಕುಂಕುಮ ಏನೂ ಇಟ್ಟಿರಲಿಲ್ಲ. ಇವಾಗ ಇಟ್ಕೊಳ್ಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಕೋತಾ ಇದ್ದೆ. ನಮ್ಮ ಮನೇಲಿ ತುಂಬ ದೇವ್ರ ಸಾಮಾನು ಕೂಡ ಇಲ್ಲ. ಒಂದು ಗಣಪತಿ, ಒಂದು ವೆಂಕಟೇಶ್ವರ, ಒಂದು ಲಕ್ಷ್ಮಿ, ಒಂದು ಈಶ್ವರದ ಒಂದು ವಿಗ್ರಹ ಇದೆ, ಅಜ್ಜಿ ತೊಗೊಬಂದಿರೋದು ಕಾಶಿಯಿಂದ. ಒಂದು ಕೃಷ್ಣ ಇದೆ ಮತ್ತು ಹಸು ಇದೆ, ಅಷ್ಟೇ, ಇನ್ನೇನು ಇಲ್ಲ. ಫೋಟೋಸ್ ಬಂದರೂ 3 ಇದೆ, ಒಂದು ಕಲಶ, ಒಂದು ಚೊಂಬಿಟ್ಟಿದ್ದೀವಿ ಅಷ್ಟೇ. ತುಂಬಾ ಜಾಸ್ತಿ ದೊಡ್ಡ ವಿಗ್ರಹ ಕೂಡ ಮನೇಲಿ ಇಡಬಾರ್ದಂತೆ, ಪುಟಾಣಿದ್ದು ಇಟ್ಕೋಬೋದು. ಸ್ವಲ್ಪ ಒಂದು 3-4 ಇಂಚಕ್ಕೆ ಮೇಲೆ ಇಟ್ಕೊಂಡ್ರೆ ಅದಕ್ಕೆ ದಿನ ನಾವು ಅಭಿಷೇಕ ಅದೆಲ್ಲ ಮಾಡಬೇಕಾಗತ್ತಂತೆ. ಅದಕ್ಕೋಸ್ಕರ ನಾವು ದಿನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪುಟಾಣಿ ತೊಗೊಬಂದು ಇಟ್ಕೊಂಡಿದ್ದೀನಿ. ಇದು ಬಂದು ಬೆಳ್ಳಿದು. ಆ್ಯಕ್ಚುಲಿ ಈ ಬೆಳ್ಳಿ ಐಟಮ್ ಅಂತೂ ನಂಗೆ ತುಂಬಾ ಮೆಮೊರೀಸ್ ಇದೆ. ಯಾಕಂದರೆ ಲಾಸ್ಟ್ ಟೈಮು ರಕ್ಷಾಬಂಧನ ಹಂಗೆ ಇದೆ ಉಪಕರ್ಣಿ ಪೌರ್ಣಮಿ ದಿವಸ ನಮ್ಮ ಅಣ್ಣಂದಿರಿಗೆ ಅಂದರೆ ರಾಖಿನ ಕಟ್ಟಿದ್ದೆ. ಆಗ ಎಲ್ಲರೂ ಕಾಸು ಕೊಟ್ಟಿದ್ದರು. ಆ ಕಾಸಲ್ಲಿ ಏನಾದರೂ ನೆನ್ಪಿಟ್ಕೊಳ್ಳೋ ಥರ ಆ ವಸ್ತು ತಗೋ ಅಂತ ಹೇಳಿದರು ಫಸ್ಟೇ. ಅದಕ್ಕೋಸ್ಕರ ಈ ದೇವ್ರ ಸಾಮಾನೆಲ್ಲ ತೊಗೊಂಡ್ರೆ ನೆನಪಿರುತ್ತೆ, ತುಂಬ ವರ್ಷವೂ ನಾವು ಇಟ್ಕೋತೀವಿ. ಅದು ಅದನ್ನು ನೋಡಿದಾಗೆಲ್ಲ ಒಂದು ನೆನಪು ಬರುತ್ತೆ, ನಮ್ಮ ಅಣ್ಣ ಅವ್ರು ಕೊಟ್ಟಿರೋ ಕಾಸಲ್ಲಿ ಇಸ್ಕೊಂಡಿದ್ದೀವಿ ಅಂತ. ಅದಕ್ಕೋಸ್ಕರ ತುಂಬಾ ಖುಷಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲನೂ ಅದೇ ಅವ್ರು ಏನು ಕೊಟ್ಟಿದ್ರು ಆ ಅಮೌಂಟಲ್ಲಿ ಏನೇನು ಬಂತು ಅದನ್ನೆಲ್ಲನೂ ಈಸ್ಕೊಂಡೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಇದೆ. ಒಂದು ಪುಟಾಣಿ ದೀಪ ತೊಗೋಬೇಕು, ಒಂದು ಗಂಟೆ ತೊಗೋಬೇಕು, ಒಂದು ಆರತಿ ಬೆಳಗು ಪ್ಲೇಟ್ನ ತೊಗೋಬೇಕು ಅಂತ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ಪರವಾಗಿಲ್ಲ. ನನ್ನ ಅರ್ನಿಂಗ್ಸಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಬೆಳ್ಳಿ ಐಟಮ್ಸ್ಗೆ ನಮ್ಮ ಹಸ್ಬೆಂಡ್ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಬಿಡೋಲ್ಲ. ಯಾಕಂದರೆ ಅವ್ರಿಗೇನೋ ಬೆಳ್ಳಿ ಅಷ್ಟು ಇಷ್ಟ ಆಗಲ್ಲ. ನಿಂಗೆ ಏನು ಬೇಕೋ ನೀನು ತಗೋ, ನನ್ನ ಮಾತ್ರ ಏನೂ ಕೇಳಬೇಡ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ಅಮ್ಮ ಅವ್ರು ಕೊಟ್ಟಿರೋದು ಇದೆ. ಇನ್ನು ಸ್ವಲ್ಪ ಐಟಮ್ಸ್ ನಮ್ಮ ಮನೆಗೆ ತೊಗೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಆದಷ್ಟು ಬೇಗ ತೊಗೋಬೇಕು ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಸೇವಿಂಗ್ಸ್ ಮಾಡೋದು ಅಂತ ತುಂಬಾ ಟಿಪ್ಸ್ ಕೇಳ್ತಾಯಿದ್ದೀನಿ. ಲಾಸ್ಟ್ ವ್ಲಾಗ್ಸಲ್ಲಿ ಒಂದೇ ಒಂದು ವ್ಲಾಗಲ್ಲಿ ಹೇಳಿದ್ದೆ ಯಾವ ರೀತಿ ಮಾಡ್ಬೋದು ಅಂತ. ಮತ್ತೆ ಕೇಳ್ತಾ ಇದ್ದೀರಾ ಅದನ್ನು. ನಾನು ಆಲ್ಮೋಸ್ಟ್ ಈಗ ಶಾಪಲ್ಲಿ ಇರೋ ಕಾರಣ ನಾನು ವ್ಲಾಗ್ಸ್ನ ಮಾಡೋಕ್ಕಾಗ್ತಿಲ್ಲ. ಅಲ್ಲೂ ಮಾಡ್ಬೋದು ಮೈಕ್ ಹಾಕ್ಕೊಂಡು, ಆದರೆ ಕ್ಲೈಂಟ್ಸ್ ಬರ್ತಾ ಇರ್ತಾರೆ. ಮತ್ತು ನನಗೂ ಡಿಸ್ಟರ್ಬ್, ನಿಮಗೂ ಒಂಥರ ಈವನಾಗಿರಲ್ಲ ವೀಡಿಯೋಸ್ ಎಲ್ಲ, ಅನ್ಈವನ್ ಆಗಿರೋ ಥರ ಅನಿಸುತ್ತೆ. ಅದಕ್ಕೋಸ್ಕರ ನಾನು ವ್ಲಾಗ್ಸ್ನ ಮಾಡ್ತಾ ಇಲ್ಲ. ಆಲ್ಮೋಸ್ಟು ಡೈಲಿ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಚಾಮಿ ಮಾಡ್ಕೊಮ್ಮ, ಚಾಮಿ ಮಾಡ್ಕೊ. ರಾಮ್ ರಾಮ್ ಸೀತಾರಾಮ್, ರಾಮ್ ರಾಮ್ ಸೀತಾರಾಮ್. ಜೈ ಆಂಜನೇಯ. ಚಾಮಿ ಹಾಯ್ ಮಾಡು. ಹಾಯ್. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನು? ಏನು ನಿನ್ನ ಹೆಸರು? ಅಶ್ವಿ.
ಗುಡ್ ಗರ್ಲ್. ನೋಡ್ತಾ ಇರ್ಬೋದು, ನಾನು ದೇವ್ರ ಮನೆಗೆ ಹೋದರೆ ಅವಳು ನೆಕ್ಸ್ಟ್ ಅಲ್ಲಿರ್ತಾಳೆ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಟು ನೈವೇದ್ಯಕ್ಕೆ ರೆಡಿ ಮಾಡೋಕ್ಕೆ ಬಂದೆ. ಆ್ಯಕ್ಚುಲಿ ಇವತ್ತು ಬಂದು ನಾವು ಒಬ್ಬಟ್ಟನ್ನ ಮಾಡ್ತೀವಿ. ಆಲ್ಮೋಸ್ಟ್ ನಮ್ಮ ಮನೆಯವರೆಲ್ಲನೂ ಒಬ್ಬಟ್ಟೆ ಮಾಡೋದು. ಗಂಡು ಮಕ್ಕಳು ಜನಿವಾರ ಹಾಕೋತಾರೆ, ಅಣ್ಣಂದಿರು ರಾಖಿ ಕಚ್ಕೊಳ್ಳೋಕೆ ಬರ್ತಾರೆ, ಇಬ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡ್ತಾರೆ. ಆದರೆ ನಾವು ಲಾಸ್ಟ್ ನೈಟು ಏನೋ ಪ್ಲ್ಯಾನ್ಸ್ ಇಲ್ದಿರ ಅನ್ಪ್ಲ್ಯಾನ್ಡ್ ಆಗಿ ಇದನ್ನು ಮಾಡಬೇಕಾಯ್ತು. ಏನು ಮಾಡಿದ್ದೆ ಅಂತ ಹೇಳಕ್ಕೆ ಬಂದರೆ, ಇವತ್ತು ಬಂದು ರವೆ ಪಾಯಸ ಮಾಡಿದೆ. ಅದು ಕೂಡ ತುಂಬಾ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಗಿಬಿಡ್ತು. ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು, ದೇವ್ರಿಗೆ ನೈವೇದ್ಯಕ್ಕೆ ಕೂಡ ಇಡ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ಅವರು ಮತ್ತು ಪಾಪು ಇಬ್ಬರೂ ಪೂಜೆ ಮಾಡ್ತಾಯಿದ್ರು. ನಾನು ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಿದ್ದೆ, ಟೊಮೆಟೊ ಬಾತ್. ಹಾಗೆ ಅವ್ರಿಗೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಡ್ಬೇಕಿತ್ತು. ನೈವೇದ್ಯ ಕೂಡ ಎಲ್ಲ ರೆಡಿ ಮಾಡಿ ಅವ್ರ ಕೈಗೆ ಕೊಟ್ಟೆ. ನೋಡ್ತಾ ಇರ್ಬೋದು, ಅವರು ಕೂಡ ಅಷ್ಟೇ ಬೇಗ ಬೇಗ ಮುಗಿಸಿದ್ದೆ, ಅಂಗಡಿಗೆ ಹೋಗಬೇಕು ಅಂತ ತುಂಬ ಅರ್ಜೆಂಟಲ್ಲಿದ್ದರು. ಕಸ್ಟಮರ್ಸ್ ಅಂತೂ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ನಾವು ಅಬ್ಸರ್ವ್ ಮಾಡಿದ್ದೀವಿ, ಯಾವತ್ತು ನಾವು ಲೇಟಾಗಿ ಹೋಗ್ತೀವೋ ಅವತ್ತು ಕಸ್ಟಮರ್ ಫೋನ್ ಮೇಲೆ ಫೋನು. ಯಾವತ್ತು ಬೇಗ ಆಗಿರ್ತಾರೆ ಅವತ್ತು ಕಸ್ಟಮರ್ಸೇ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ರು, ಬೇಗ ಬೇಗ ಮುಗಿಸು, ಮಾಡಿಬಿಟ್ಟು ಹೊರಡ್ತೀನಿ ಅಂತ ಹೇಳಿದ್ರು. ಅಲ್ಲಿಗೂ ಹೂವು ಮತ್ತು ಎಲೆ, ಕಲಶಕ್ಕೆ ಎಲೆ ಎಲ್ಲ ಪಾಪ ಅವರೇ ಇಟ್ಕೊಟ್ರು. ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಆಗಾಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಮಾಡಲ್ಲ ಅಂತೇನಿಲ್ಲ. ಅವ್ರಿಗೂ ಮೂಡಿರಬೇಕು, ಪೇಷನ್ಸ್ ಇರಬೇಕು. ತುಂಬ ಗಡಿಬಿಡಿ ಮಾಡಬಾರ್ದು, ಆರಾಮ್ಸೆ ಇದ್ದರೆ ಅವರು ಕೂಡ ಎಲ್ಲನೂ ಮಾಡಿಕೊಡ್ತಾರೆ. ಪಾಪು ಕೂಡ ನೋಡ್ತಾ ಇರ್ಬೋದು, ಅವಳು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಗೆ ಬಂದಿದ್ಲು. ಆಲ್ಮೋಸ್ಟ್ ನಾವು ಅವಳನ್ನ ಸ್ನಾನ ಮಾಡ್ತೀರ ಕಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಸ್ನಾನ ಮಾಡಿಕೊಂಡೆ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಅವಳು ಎಲ್ಲನೂ ಹುಡ್ತಾ ಇರ್ತಾಳೆ. ಇನ್ನೊಂದು, ಅವಳಿಗೆ ಗಂಟೆ ಅಂದರೆ ತುಂಬಾ ಭಯ ಇತ್ತು. ಈಗ ಅದನ್ನು ಕೂಡ ಎತ್ಕೋತಾ ಇರ್ತಾಳೆ, ಆಡಿಸೋದು ಮಾಡೋದು ಆಟ ಆಡೋದೆಲ್ಲ ಮಾಡ್ತಾ ಇರ್ತಾಳೆ. ಫಸ್ಟ್ ಆದರೆ ಗಂಟೆ ಹೊಡೆದ್ರೆ ಓಡ್ಬಿಡ್ತಿದ್ಲು, ಆದರೆ ಇವಾಗಿಲ್ಲ, ಎಲ್ಲನೂ ಎತ್ಕೋತಾಳೆ, ಮುಟ್ತಾಳೆ ಮತ್ತು ಎಳಿತಾಳೆ. ಅದು ಒಂದು ಸ್ವಲ್ಪ ಭಯ. ಅವಳನ್ನ ದೇವ್ರ ಮನೆಗೆ ಕರ್ಕೊಂಡೋಗೋಕ್ಕೆ ನಾನು ಹಸ್ಬೆಂಡ್ ಇದ್ದರೆ ಹೋಗ್ತೀವಿ, ಅಜ್ಜಿ ಇದ್ದರೆ ಹೋಗಲ್ಲ. ನಾವು ಯಾರಾದರೂ ಅವಳನ್ನ ಇಟ್ಕೊಂಡಿರ್ತೀವಿ. ಅವರು ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಉಪಕರಣ ಪೌರ್ಣಮಿ ಮಾಡೋದು ದೇವಸ್ಥಾನಕ್ಕೆ ಹೋಗಿ ಜನಿವಾರನ ಹಾಕೋತಾರೆ, ಇಲ್ಲಾಂದರೆ ಮನೆಗೆ ಐನೋರನ್ನ ಕರೆಸಿ ಮಾಡ್ಕೋತಾರೆ. ಆಲ್ಮೋಸ್ಟ್ ನಾನು ಮದುವೆ ಆಗಿ ಬಂದಾಗಿಂದ ನಮ್ಮ ಯಜಮಾನ್ರು 1 ವರ್ಷ ಅನ್ನೋ ದೇವಸ್ಥಾನಕ್ಕೆ ಹೋಗಿದ್ದರು. ನಮ್ಮ ಏರಿಯಾದಲ್ಲಿರೋ ದೇವಸ್ಥಾನಕ್ಕೆ ಅವರೇ ಎಲ್ಲ ಹೋಮ ಮಂತ್ರ ಎಲ್ಲ ಹೇಳಿ ಜನಿವಾರನ ಹಾಕಿಸ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಟೈಮು ಇನ್ನೊಂದು ಸ್ವಲ್ಪ ಅಲ್ಲಿ ಡಿಲೇ ಆಗುತ್ತೆ, ಟೈಮ್ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೋತಾ ಇದ್ದಾರೆ. ಅಜ್ಜಿ ಹೇಳ್ಕೊಡ್ತಿದ್ರು ಯಾವ್ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಹಾಕ್ಕೊಳ್ಬೇಕು ಅಂತ. ಅದಕ್ಕೋಸ್ಕರ ಅವರು ರೆಡಿ ಮಾಡಿಕೊಂಡು ಹಾಕೋತಾ ಇದ್ದಾರೆ. ಆದರೆ ಈ ವಿಡಿಯೋದಲ್ಲಿ ಇನ್ನೊಂದು ಮಿಸ್ ಆಗಿದೆ ಅಂತ ಹೇಳಕ್ಕೆ ಬಂದರೆ, ರಕ್ಷಾಬಂಧನ ಅಂದರೆ ನಾನು ರಾಖಿ ಕಟ್ಟೋ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಸರಿ ಯಾರೂ ನಮ್ಮ ಮನೆಗೆ ಬಂದಿರಲಿಲ್ಲ. ಅವ್ರವ್ರು ಎಲ್ಲೆಲ್ಲಿದ್ದರು ಅಲ್ಲೇ ಹೋಗಿ ರಾಖಿನ ಕಟ್ಟಿದ್ದೆ. ಲಾಸ್ಟ್ ಟೈಮ್ ಅಂತೂ ಎಲ್ಲರೂ ಬಂದಿದ್ದರು ಮನೆಗೆ, ತುಂಬಾ ಖುಷಿಯಾಯಿತು. ನನ್ನ ತಮ್ಮ ಕೂಡ ಇಲ್ಲ ಊರಲ್ಲಿ, ಅವನು ಕೂಡ ಹಾಸ್ಟೆಲಲ್ಲಿದ್ದಾನೆ, ಅದೊಂದು ಬೇಜಾರು. ಫಸ್ಟ್ ಆಫ್ ಆಲ್ ಅವನು ನನ್ನ ಸ್ವಂತ ತಮ್ಮ, ಅವನಿಗೆ ರಾಖಿನ ಕಟ್ಟಿಲ್ಲ, ಅದೊಂದು ಒಂಥರ ಗಿಲ್ಟ್ ಫೀಲ್ ಆಗ್ತಿತ್ತು. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಇಯರಿಂದ ಕಟ್ಟೋಣ, ಹೆಂಗಿದ್ರು ಈಗ ಸೆಕೆಂಡ್ PU ಮುಗಿಸ್ಕೊ ಬರ್ತಾನೆ, ನೆಕ್ಸ್ಟ್ ಇಯರಿಂದ ಇಲ್ಲೇ ಇರ್ತಾನೆ ಅಂತ ಹೇಳ್ಬಿಟ್ಟು. ಓಕೆ, ಅವನು ಫೋನ್ ಮಾಡಿದ್ದ, ಮರ್ತೋಗ್ಬಿಟ್ಟಿದ್ಯಾ ಅಂತ. ನೋವೇ, ಚಾನ್ಸೇ ಇಲ್ಲ, ಲೈಫಲ್ಲಿ ಯಾರನ್ನಾದ್ರೂ ಮರಿಬೋದು, ಸ್ವಂತ ಹುಟ್ಟಿದವ್ರನ್ನ ಯಾವ ಕಾರಣಕ್ಕೆ ಮರೆಯೋಕ್ಕಾಗತ್ತೆ, ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ಸಿಂದ ಸೆಲೆಬ್ರೇಟ್ ಮಾಡ್ಬೋದು. ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಲ್ಲ. ಆ್ಯಕ್ಚುಲಿ ರಕ್ಷಾಬಂಧನನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೇಳಕ್ಕೆ ಬಂದರೆ, ನಮ್ಮ ಅಣ್ಣ ತಮ್ಮಂದಿರಿಗೆ ಅಕ್ಕ ಅಥವಾ ತಂಗಿ ಯಾರೇ ರಕ್ಷೆಯನ್ನು ಕಟ್ಟಬೇಕಾದ್ರೆ ನಮಗೆ ರಕ್ಷಣೆಯಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ರಾಖಿನ ಕಟ್ತೀವಿ. ಆ ಬಂಧ ಬಿಗಿಯಾಗಿರಲಿ, ಯಾವುದೇ ಕಾರಣಕ್ಕೂ ಅದು ಬಿಚ್ಚಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಆ ರಕ್ಷೆಯನ್ನು ನಾವು ಅಣ್ಣ ತಮ್ಮ ಅಕ್ಕನಿಗೆ ನಾವು ಈ ರಕ್ಷೆಯನ್ನು ಕಟ್ತೀವಿ. ಅದರಿಂದ ಅವ್ರಿಗೂ ಕೂಡ ಆಯುಷ್ಯು ಆರೋಗ್ಯ ಅಭಿವೃದ್ಧಿನ ಕಾಣ್ತಾರೆ. ತುಂಬಾ ಒಳ್ಳೆಯದು ರಕ್ಷಾಬಂಧನ ಆಚರಣೆ ಮಾಡೋದು. ನೋಡ್ತಾ ಇರ್ಬೋದು, ಈ ನಮ್ಮ ಪುಟಾಣಿ ಕೂಡ ಅವ್ರ ಅಪ್ಪಂಗೆ ತೀಟೆ ಮಾಡಿಕೊಂಡು ಇದು ಮಾಡಿಕೊಂಡು ತರಲೆನ ಮಾಡ್ತಾಯಿದ್ರು. ಅವರು ಕೂಡ ಅಷ್ಟೇ ಅಜ್ಜಿ ಮಂತ್ರ ಎಲ್ಲ ಹೇಳ್ಕೊಡ್ತಿದ್ರು, ಈ ರೀತಿ ಹೇಳ್ಕೊ, ಅದೇಳು ಇದೇಳು ಅಂತ. ಅವರು ಕೂಡ ಎಲ್ಲ ಹೇಳ್ಕೊಂಡು ಹಬ್ಬನ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇವತ್ತಂತೂ ತುಂಬಾ ವೆರೈಟಿ ಗಿಫ್ಟ್ಸ್ ಎಲ್ಲ ಬಂತು ರಕ್ಷಾಬಂಧನದ ಆಫರು. ಹಾಗೆ
ಏನೇನು ಬಂತು ಅಂತ ತೋರಿಸೋಣ ಅಂತ ಅಂದ್ಕೊಂಡೆ, ಅದು ಕೂಡ ತೋರ್ಸೋಕ್ಕಾಗಿಲ್ಲ. ಎಲ್ಲ ಶಾಪಲ್ಲೇ ಇದೆ. ಆಲ್ಮೋಸ್ಟ್ ಒಂದು 3 ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ. ಇನ್ನು ಆಲ್ಮೋಸ್ಟ್ ಒಂದು 3 ಜನ ಅಮೌಂಟನ್ನ ಪೇ ಮಾಡಿದ್ದಾರೆ. ಒಂದೊಂದು ಥರ ಒಬ್ಬೊಬ್ಬರು. ಅದು ಒಂಥರ ಖುಷಿ ಆಯಿತು. ಇನ್ನೊಂದೇನಂತ ಹೇಳಿದ್ರೆ, ನಾವು ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಅವರು ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ ಅಂತ ನಾನು ಹೇಳಕ್ಕೆ ಬರ್ತೀನಿ. ಓಕೆ ಗೈಸ್, ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಆಶೀರ್ವಾದ ಎಲ್ಲ ತೊಗೊಂಡು ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ನೀವೆಲ್ಲ ಯಾವ ರೀತಿ ರಕ್ಷಾಬಂಧನ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್, ಕೀಪ್ ಸಪೋರ್ಟಿಂಗ್.